ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಕ್ವಶನ್ ಪೇಪರ್ ಅಂದರೆ ವಿಜ್ಞಾನ ವಿಷಯ ತರಗತಿ 7 ರೂಪಣಾತ್ಮಕ ಮೌಲ್ಯಮಾಪನ 1 2026-27ನೇ ಸಾಲಿನದು. ಸೊ ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಬಹು ಆಯ್ಕೆಯ ಪ್ರಶ್ನೆಗಳು. ವಿಜ್ಞಾನ ಯಾವುದನ್ನು ಉತ್ತೇಜಿಸುತ್ತದೆ? ಕೇವಲ ಪಠ್ಯವನ್ನು ಓದುವುದನ್ನು ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಆಲೋಚನಾ ಕ್ರಮವನ್ನು, ಕೇವಲ ಸತ್ಯಗಳನ್ನು ನೆನಪಿಟ್ಟುಕೊಳ್ಳುವುದನ್ನು ಯಾವುದೂ ಅಲ್ಲ. ಸೊ ಈ ರೀತಿಯಾಗಿ ಕ್ವಶನ್ಸನ್ನು ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಬಿಟ್ಟ ಸ್ಥಳ ತುಂಬಿ. ಇದು ಕೂಡ 5 ಬಿಟ್ಟ ಸ್ಥಳಗಳನ್ನು ತುಂಬಿ ಇದನ್ನು ಕೊಟ್ಟಿರುವಂಥದ್ದು. ಫಸ್ಟ್ ಒಂದು ಜಸ್ಟ್ ಓದ್ತೇನೆ. ಸಮುದ್ರಗಳ ನೀರು ಸೂರ್ಯನ ಶಾಖದಿಂದ ಡ್ಯಾಶ್ ಮತ್ತು ಮಳೆಯಾಗಿ ಬೀಳುತ್ತದೆ. ಸೊ ಏನಾಗಿ ಮತ್ತು ಮಳೆಯಾಗಿ ಬೀಳುತ್ತದೆ, ಆವಿಯಾಗಿ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿ 10 ಪ್ರಶ್ನೆಗಳಾಯಿತು. ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳು 1 ಅಂಕಗಳದ್ದು ಕೊಟ್ಟಿದ್ದಾರೆ. ತುಂಬ ಈಸಿ ಇರುವಂಥದ್ದು ಫ್ರೆಂಡ್ಸ್. ಈಸಿಯಾಗಿ ಮಕ್ಕಳು ಆನ್ಸರನ್ನು ಮಾಡ್ಬೋದು. ಇದನ್ನು ಮಾದರಿಯಾಗಿ ಕೂಡ ನೀವು ಇಟ್ಕೊಳ್ಬೋದು, ಅಥವಾ ಇದೇ ಪ್ರಶ್ನೆ ಪತ್ರಿಕೆಯನ್ನು ಏನಾದರೂ ಕೊಡ್ತೀರಾ ಅಂದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 2 ಅಂಕಗಳು, ಟೋಟಲ್ ಆಗಿ 4 ಅಂಕ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಪ್ರಶ್ನೆ 3 ಅಂಕಗಳದ್ದು, ಟೋಟಲ್ ಆಗಿ ಇದಕ್ಕೆ ಒಂದು ದೀರ್ಘ ಉತ್ತರದ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ತುಂಬ ಈಸಿಯಾಗಿದೆ. ಇದನ್ನು ನೀವು ಈಗ ಕ್ಲಾಸ್ ರೂಮಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಕ್ಕಳಿಗೆ ಕೂಡ ರಿವಿಷನ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದೊಂದು ಚಿಕ್ಕದಾದಂಥ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.